ಇವತ್ ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಅಭಿಸಾರಿಕೆ. ಜಡ್ಡನಕನ ಪಂಪನಕನ ಸುನೀಲ ಸಾರಿಕನ್ ಲವ್ ಮಾಡಕತ್ತಾನ. ನಿನಗೆ ಬೇಜಾರಿಲ್ಲ ಅಂದ್ರೆ ನಾ ರಾತ್ರಿ ಗುಡ್ ನೈಟ್ ಅಂತ ಮೆಸೇಜ್ ಕಳ್ಸ್ಬೋದಾ? ಕೊಡ್ಬಾರ್ದ ಒಂದ್ ಕೊಟ್ಟಿನಂದ್ರ 32 ಉದ್ರಿ ಹಂಗ ಬಾ ಕೈಯಾಗ ಬಂದಿರ್ಬೇಕು. ಆದ್ರ ಸಾರಿಕಾ ಅಭಿನ್ ಲವ್ ಮಾಡಕತ್ತಾಳ. ಗಡಿ ಬಿಡಿ ಮಾಡ್ಬ್ಯಾಡ ಗಂಗವ್ವ. ರೀ ಸೀರಿಯಸ್ನೆಸ್ ಇಲ್ವಲ್ರಿ ನಿಮ್ಗೆ? ಇಬ್ರು ಇರೋ ಲವ್ ಸ್ಟೋರಿಗಳ ಉಳ್ಕಣಲ್ಲ ಈ ಕಾಲದಾಗ. ಅಂತದ್ರಾಗ 3 ಇರೋದು ಉಳ್ಕಂತೈತೆ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಮೀಟ್ ಅಭಿ. ಅಣ್ಣ ಬೆಳಿಗ್ಗೆ ಎದ್ದು ಚೆನ್ನಾಗಿ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗಾನ. ಪೂಜೆ ಮಾಡಕ್ಕಲ್ಲ, ಹುಡುಗಿಯರಿಗೆ ಲೈನ್ ಹೊಡ್ಯಾಕ. ಹಾಯ್ ಹಾಯ್ ಹಲೋ ರಾ, ಹಾಯ್ ರಾ, ವಾಟ್ ರಾ, ಐ ಲವ್ ಯು ರಾ. ನೆಕ್ಸ್ಟ್ ಅಣ್ಣ ಪಾರ್ಕಿಗೆ ಹೋಗಾನ. ವಾಕಿಂಗ್ ಮಾಡಕ್ಕಲ್ಲ, ಹುಡುಗಿಗೆ ಲೈನ್ ಹೊಡ್ಯಾಕ. ಇದೆಲ್ಲ ಆದ್ಮ್ಯಾಗ ನಮ್ಮ ಅಭಿ ಅಣ್ಣ ಕೆಫೆಗೆ ಹೋಗಾನ. ಕಾಫಿ ಕುಡಿಯಕಲ್ಲ, ಹುಡುಗಿಗೆ ಲೈನ್ ಹೊಡ್ಯಾಕ. ನಾವೊಂಥರ ದಂಡು ಪಾಳಿದವ್ರು ಇದ್ದಂಗೆ. ಊಟ ಸಿಕ್ಕರೆ ಊಟ, ಟಿಫನ್ ಸಿಕ್ಕರೆ ಟಿಫನ್. ಇದನ್ನೆಲ್ಲ ಮುಗಿಸಿದ ಮ್ಯಾಗ ನಮ್ಮ ಅಭಿ ಅಣ್ಣ ಅವ್ರ ಅಕ್ಕನ ಮನೆಗೆ ಹೋಗಾನ. ಅಕ್ಕನ್ ನೋಡಕಲ್ಲ, ಹುಡುಗಿಗೆ ಲೈನ್ ಹೊಡ್ಯಾಕ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಇಷ್ಟೆಲ್ಲ ಪ್ಲೇಸಿಗೆ ಹೋಗ್ಕೊರ ಅಂತ ನಮ್ಮ ಅಭಿ ಅಣ್ಣ ಕೆಲ್ಸಕ್ ಮಾತ್ರ ಹೋಗ್ಲಿಲ್ಲ ಯಾವತ್ತು. ಅದೇ ನಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನಮ್ಮ ಅಭಿ ಅಣ್ಣ ಸಾರಿಕನ್ನ ಬಿಳ್ಸ್ಕೊಳಕೋಸ್ಕರ ಆಕಿ ಹಿಂದೆ ನಾಯಿ ತರ ತಿರುಗ್ತಾನ. ಸಖತ್ ಕಾಮಿಡಿ ಮಾಡ್ತೀರಾ ಕಣ್ರಿ ನೀವು. ಹೌದಾ, ನನಗ್ ಗೊತ್ತಿರ್ಲಿಲ್ಲ. ಆಕಿಗೋಸ್ಕರ ಫೈಟಿಂಗ್ ಮಾಡ್ತಾನ. ಆದ್ರ ಸಾರಿಕಾ ಬೀಳ್ತಿದ್ದಂಗ ಉಲ್ಟಾ ಹೊಡೆದ್ ಬಿಡ್ತಾನ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಹುಚ್ಚು ತರ ಆಡ್ತಾ ಇದ್ಯಾ? ಇದರಿಂದ ನಮ್ ಸಾರಿಕಾ ಬಾಳ ಬೇಜಾರಾಗ್ಯಾಳ. ನನ್ ಭಾವನೆಗಳು ನಿನಗೆ ಅರ್ಥ ಆಗ್ತಿಲ್ವಾ? ಹೋಗ್ಲಿ ಬಿಡಾಕ, ಹುಡುಗಿರ್ ಬಿದ್ಮ್ಯಾಗ ಎಲ್ಲಾ ಗಂಡಸ್ರು ಇಷ್ಟ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಇನ್ನು ನಮ್ ಸಾರಿಕಾ ಅಕ್ಕ ಏನ್ ಕಮ್ಮಿ ಇಲ್ಲ. ಅಭಿಮ್ಯಾಗ ಲವ್ ಇದ್ರು ಅದನ್ನ ಹೇಳ್ಲಿಲ್ದಂಗ ಅವನನ್ನ ಸತಾಯಿಸ್ತಾಳ. ಕೆಟ್ಟು ಗ್ರಾಫಿಕ್ಸ್ ಇಂದ ಮಾಡಿರೋ ಬೆಕ್ನ ನೋಡಿ ಎದರ್ಕೆ ಅಂತಾಳ. ಈ ತರ ಮಾಡ್ತಿದ್ರ ಮನೆಯವರು ಸೈಕಾಟ್ರಿಸ್ಟ್ ಹತ್ರ ಕಳಿಸ್ಲಿಲ್ಲಂಗಿರ್ತಾರ. ನನ್ಗೇನು ಕಾಯಿಲೆ ಇಲ್ಲ ಅಲ್ವಾ? ನೋ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಫಿಲ್ಮ್ ಸ್ಟಾರ್ಟ್ ಹಾಕೋದಂಗ ಈ ಫಿಲ್ಮ್ನಾಗ ಪ್ರಾಣಿ ಹಿಂಸೆ ಮಾಡಿಲ್ಲ, ಮೂಡಿ ಬಂದ ಪ್ರಾಣಿ ಕಂಪ್ಯೂಟರ್ ಗ್ರಾಫಿಕ್ಸ್ ಇಂದ ಮಾಡಿರೋದು ಅಂತಾರ. ಇದನ್ನ ಹೇಳಿ ಒಳ್ಳೆ ಕೆಲಸ ಮಾಡಿದ್ರೆ ಬಿಡೋಣ. ನಾನಂತರೂ ನಿಜವಾದ್ ಬೇಕಾ ಅನ್ಕೊಂಡ್ಬಿಟ್ಟಿದ್ದೆ ಇದನ್ನ ನೋಡಿ. ಈ ಫಿಲ್ಮ್ ನ ನಿಮಗೆ ಅರ್ಪಿಸಕತ್ತಿರೋದು ವಿಸಿ ಅಂದ್ರ ವಿಡಿಯೋ ಕಾಲ್ ಅನ್ಕೋಬೇಡ್ರಿ, ವಿಷನ್ ಸಿನಿಮಾಸ್ ಅಂತ. ಭಾಗ್ಯಕ್ಕ ಮತ್ತೆ ಲಕ್ಷ್ಮಿ ಅಕ್ಕನ ಹೆಸರನ್ನ ಮಿಕ್ಸ್ ಮಾಡಿ ಭಾಗ್ಯಲಕ್ಷ್ಮಿ ಪ್ರೊಡಕ್ಷನ್ಸ್ ಮಾಡ್ಬಿಟ್ಟಾರ ಇವರು. ಫಸ್ಟ್ ಸೀನ್ ನಾಗ ಸುನೀಲ ಬೈಕ್ ನಾಗ ಹೋಗ್ತಿರ್ತಾನ. ನೋಡ್ರಪ್ಪ, ರಾತ್ರಿ ಹೊತ್ನ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬೈಕ್ ಓಡ್ಸಕತ್ತಾನ ಇವನು. ಸುನೀಲನ್ನ ಬಹಳ ಜನ ರೌಡಿಗಳು ಫಾಲೋ ಮಾಡ್ತಿದ್ರು, ಅವನಿಗೆ ಗೊತ್ತಾಗಲ್ಲ. ಅಲ್ಲ, ಇವನಿಂದ ಇಷ್ಟೊಂದು ಬೆಳಕ್ ಬೆಳಕತೈತಿ ಅಂದ್ರೂ ಗೊತ್ತಾಗೋಲ್ದು ಈ ಪುಣ್ಯಾತ್ಮಗ. ನೆಕ್ಸ್ಟ್ ನಮ್ ಸುನೀಲ ಒಂದತ್ರ ಬೈಕ್ ನಿಲ್ಸಿ ಮರದ ಹಿಂದ್ಗಡೆ ಹೋಗಾನ. ಟಾಯ್ಲೆಟ್ ಮಾಡಕ್ಕಲ್ಲ, ಜೋಕರ್ ತರ ವೇಷ ಹಾಕ್ಯಂಬರಕ. ಅಲ್ಲ, ಆಗ್ಲೇ ನಾರ್ಮಲ್ ಡ್ರೆಸ್ ನಾಗ ಇದ್ದಂತ ಇವನು ಮರದ ಹಿಂದ್ಗಡೆ ಹೋಗಿ ಮಕ್ಕಕ್ಕ ಪೇಂಟ್ ಬಳ್ಕೊಂಡು ಜೋಕರ್ ಆಗಿ ಬಂದ್ಬಿಟ್ನ. ಅದು ಸತಿಗೂ 2 ಸೆಕೆಂಡ್ ನಾಗ. ಆಮೇಲೆ ಇವನು ಒಂದ್ ಬ್ಯಾಗ್ ಸತಿಗೂ ಹಿಡ್ಕೊಂಡ್ ಮರದಿಂದ ಹೋಗ್ಲಿಲ್ಲ, ಅಂದ್ರ ಸತಿಗೂ ಇಂತ ಜೋಕರಿನ ಬಟ್ಟಿ ಎಲ್ಲಿಂದ ಬಂತು? ಆಮೇಲೆ ಈ ಗಂಟಿ ಕಟ್ಟಿರಂತ ಕೋಲ್ ಎಲ್ಲಿಂದ ಬಂತು? ಇಷ್ಟೊಂದು ಕ್ವಶನ್ಗಳು ನಿಮ್ ತಲೆಗೆ ಬರ್ತದ್ರ. ನಾನು ನಿಮಗೆ ಒಂದ ವಿಷಯ ಹೇಳ್ತೀನಿ, ಫಿಲಿಮ್ ಇರಲಿ, ಇದು ಫಿಲಿಮ್ ತರ ನೋಡ್ರಿ. ಸರಿ ಆಯ್ತಪ್ಪ. ಇನ್ನೇನು ಫೈಟಿಂಗ್ ಸ್ಟಾರ್ಟ್ ಆಗತಿ. ಅಣ್ಣ ಒಬ್ನಿಗೆ ಹೊಡೆದು ಬಾಯಾಗ ಗೂಟ ಇಟ್ಬಿಡ್ತಾನ. ಬ್ಲರ್ ಮಾಡಿದ್ರಲ್ಲಪ್ಪ ಅಂತ ಟೆನ್ಷನ್ ತಗೋಬೇಡ್ರಿ, ನೆಕ್ಸ್ಟ್ ಸೀನ್ನಾಗ ಬ್ಲರ್ ತೆಗೆದು ಬಿಡ್ತಾರ. ಬಾಯಾಗ ಗೂಟ ಇಟ್ಟ ಮ್ಯಾಗ ಅಲ್ಲಾಡ್ಸ್ಲಿದಂಗಿರ್ತಾನ ಸುನೀಲ. ರೌಡಿಗಳೆಲ್ಲ ಎದರ್ಕೆಂದು ಓಡೋಕ್ಕುದ್ದಂಗ ನಮ್ ಸುನೀಲ ಏನ್ ಮಾಡ್ತಾನ ನೋಡ್ರಿ. ಡೈಲಿ ಸ್ನಾನ ಮಾಡಿ ಹೊರಗ್ ಬಂದ್ಮ್ಯಾಗ ನಾನು ಹಿಂಗ ಮಾಡೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ರೌಡಿಗಳೆಲ್ಲ ಒಡ್ಸ್ಕೊಂಡು ಎಲ್ಲಮ್ಮನ ಹತ್ರ ಹೋಗಾರ. ನೆಕ್ಸ್ಟ್ ದಿನ ರೌಡಿಗಳು ಸುನೀಲನ್ನ ಹುಡ್ಕೊಂಡು ಮತ್ತೊಂದ್ಸಲ ಬರ್ತಾರ. ಇಳ್ದೋಗ್ ನೋಡ. ಒಂದ್ ನಿಮಿಷ ಅಣ್ಣ. ಹಲೋ ಅಣ್ಣ, ಒಂದ್ ವಿಷಯ ಹೇಳಕಿತ್ ನಿನಗೆ. ಗಾಡಿ ಮ್ಯಾಗ ರೋಡ್ ಕಿಂಗ್ ಅಂತ ಬರ್ಸ್ಕೊಳೋದ್ರಿಂದ ಯಾರು ರೋಡ್ ಮ್ಯಾಗ ಕಿಂಗ್ ಆಗ್ಬಿಡಲ್ಲ. ಸುನೀಲ ಇವ್ರ ಕಣ್ಣಿಗೆ ಕಾಣಿಸ್ತಿದ್ದಂಗ ಇವರು ಫಾಲೋ ಮಾಡ್ತಾರ.
ಆದ್ರ ಸುನಿಲ್ ನೋಡ್ರಿ ನಿನ್ನೇನು ರಾತ್ರಿ ಚಸ್ಮಾ ಹಾಕೊಂಡದ, ಇವತ್ತು ರಾತ್ರಿ ಚಸ್ಮಾ ಹಾಕೊಂಡಾನ. ನಮ್ ಸುನಿಲ ಸಡನ್ ಆಗಿ ಕಾರ್ ಮ್ಯಾಗ ಬಂದ್ ಮಕ್ಕೊಂಡ್ಬಿಡ್ತಾನ. ಇಲ್ಲಿ ನಮಗೆ ಸುನಿಲ ಜಾಕಿ ಅಂಡರ್ವೇರ್ ಅಂತ ನನ್ನ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಕತಿ. ನೆಕ್ಸ್ಟ್ ದಿನ ಎಲ್ಲಮ್ಮ ಆಕಿ ಮಗ ಸತ್ರ ಅಂತ ಜಾಗದಾಗ ಕುತ್ಕೊಂಡು ಅಳ್ತಿರ್ತಾಳ. ಅಜ್ಜಿ ಇದು ಪುಟ್ಗೌರಿ ಮದುವೆ ಅಲ್ಲ, ಇಲ್ಲೂ ಹಂಗ ಎಕ್ಸ್ಪ್ರೆಷನ್ ಕೊಡಕತಿಯಲ್ಲ. ನೋವಿದೆ, ಆಕ್ರೋಶ ಇದೆ. ಈ ಕಡೆ ಸೈಡ್ ಸಾರಿಕಾ ಡಾಕ್ಟರ್ ಹತ್ರ ಥೆರಪಿಗೆ ಅಂತ ಬಂದಿರ್ತಾಳ. ಡಾಕ್ಟರ್ ಹತ್ರ ಯಾವುದೇ ರೀತಿ ಯಾವುದೇ ವಿಷಯಗಳನ್ನು ಮುಚ್ಚಿಡ್ಬೇಡ, ಏನೇ ಇದ್ರು. ಸಾರಿಕಾ ಅಕ್ಕ ನಿನ್ ಥೆರಪಿ ಮುಗಿದ್ಮ್ಯಾಗ ಈಕಿಗೆ ಫೀಸ್ ಕೊಡೋದ್ರ ಬದ್ಲಿ ಒಂದ್ ಕವರ್ ಕೊಟ್ಟು ಬಾ, ಚೇರಿಗೆ ಹಾಕ್ಯಂತಾಳ. ಈಗ ಸಾರಿಕಾ ಡಾಕ್ಟರ್ ಹತ್ರ ತನ್ನ ಸ್ಟೋರಿ ಹೇಳ್ತಾಳ. ನನ್ ನೆಮ್ಮದಿ ಕಿತ್ಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಕಿಗೆ ಅಪ್ಪ ಅಮ್ಮ ಇಲ್ದಿರೋದ್ರಿಂದ ಇವ್ರ ಅಣ್ಣ ಮತ್ತೆ ಅತ್ತಿಗೆನ ಸಾಕಿರ್ತಾರ. ಬಟ್ ಸಾರಿಕೋನ್ ಮೂಡ್ ಸ್ವಿಂಗ್ಸ್ ನೆಕ್ಸ್ಟ್ ಲೆವೆಲ್ ಅದಾವು. ಫಾರ್ ಎಕ್ಸಾಂಪಲ್ ಸಾರಿಕಾ ಅಣ್ಣನ ಹತ್ರ ಬಂದ್ ಕೇಳ್ತಾಳ, ಈ ಫೋನ್ ನೋಡಿ ಅಣ್ಣ, ಚೆನ್ನಾಗಿದೆ ಅಲ್ವಾ? ಆಬ್ವಿಯಸ್ಲಿ ಅವ್ರ ಅಣ್ಣ ಚೆನ್ನಾಗೈತಂತಾನ. ಅಣ್ಣ ಓಕೆ ಅಂತದಂಗ ಸಾರಿಕಾ ಉಲ್ಟಾ ಹೊಡೆದ್ ಬಿಡ್ತಾಳ. ಇಲ್ಲ ಅಣ್ಣ, ಚೆನ್ನಾಗಿಲ್ಲ. ನಮ್ ಹೀರೋ ಅಭಿ ಸಾರಿಕನ್ ಅತ್ತಿಗೆ ಸ್ವಂತ ತಮ್ಮ ಆಗಬೇಕು. ಅಭಿ ಮನಿಗ್ ಬರ್ತದಂಗ ಸಾರಿಕಾ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಇಂದ ಸೆಂಟರ್ ಇಂದ ನೋಡಿ ನೋಡಿ ಅವ್ನ್ ತಲೆ ಕೆಡಿಸ್ಬಿಡ್ತಾಳ. ಸಾರಿಕಾ ಮಿಸ್ ಇಂಡಿಯಾ ಕಾಂಪಿಟೇಷನ್ ಆಗ ರ್ಯಾಂಪ್ ವಾಕ್ ಮಾಡಕರ ಅಭಿ ಬಂದು ಈಕಿನ ನೋಡ್ತಾನ. ಮಿಸ್ ಸಾರಿಕಾ, ನಮ್ ಸಾರಿಕಾ ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ ಆಗಿರೋದ್ರಿಂದ ಆಕಿ ಎಲ್ರು ಸೇರಿ ಕಿರೀಟ ಹಾಕ್ತಾರ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ನೋಡ್ರಪ್ಪ, ಸೆಕೆಂಡ್ ಮತ್ತೆ ಥರ್ಡ್ ಬಂದ್ರ ಇವರಿಗೆ ಪ್ರೈಸ್ ಕೊಟ್ಟು, ಫಸ್ಟ್ ಬಂದ್ರ ಸಾರಿಕುಗ ರೋಸ್ ಕೊಟ್ಟಾರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನಮ್ ಅಭಿ ಹತ್ರ ಬಹಳ ಫ್ರೀ ಟೈಮ್ ಇರೋದ್ರಿಂದ ಈಕಿನ ಫಾಲೋ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ರಂಭೆಯೋ ಊರ್ವಶಿಯೋ ಮೇನಕೆಯೋ ತಿಲೋತ್ತಮೆಯೋ ಬಟ್ ನನಗಿರೋ ಕ್ವಶನ್ ಏನಂದ್ರ, ನಾವು ದೇವಸ್ಥಾನಕ್ಕೆ ಹೋದಾಗ ಯಾಕೆ ಯಾರು ಹಿಂಗ್ ಮ್ಯಾಗಿಂದ ಹೂ ಹಾಕಲ್ಲ? ತಿಲೋತ್ತಮೆಯೋ ಅಥವಾ ವಾಟ್ ಈಸ್ ಸಡನ್ ಸರ್ಪ್ರೈಸ್? ರಿಯಲ್ ಲೈಫ್ ನಾಗ ಏನಾರ ಹುಡುಗ ಹುಡುಗಿ ದೇವಸ್ಥಾನಕ್ಕೆ ಹೋಗಿದ್ರ ಇಲ್ಲಿ ಹಿಂದ್ ಕುಂತಾರ ನೋಡ್ರಿ, ಸೇಮ್ ಹಿಂಗ ಕುಂತಾರು. ಅದಕ್ಕೆ ಲೇಟ್ ಆಯ್ತು. ಬಾಯ್ ಫ್ರೆಂಡಾ? ನಮ್ಮ ಅಭಿ ಅಣ್ಣ ಸಾರಿಕಾಗ ಐಸ್ ಕ್ರೀಮ್ ತಿನ್ಸ್ಲೇ ಬೇಡ ಅಂತಾನು ಯೋಚನೆ ಮಾಡ್ತಿರ್ತಾನ. ನೋಡ್ತಾ ಇದ್ರೆ ಅವಳು ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇಲ್ವಾ? ಇನ್ನು ಇವ್ರ ಲಾಜಿಕ್ ನೋಡ್ರಿ, ಇಡೀ ಫಿಲ್ಮ್ ನ ಕರ್ನಾಟಕದಾಗ ಶೂಟ್ ಮಾಡಿ ಬರೀ ಒಂದ್ ಸಾಂಗ್ ಶೂಟ್ ಮಾಡಕ್ ಕಾಶ್ಮೀರಕ್ಕೆ ಹೋಗ್ಯಾರ. ನನ್ ಕಂದ ನನಗಂತೂ ಹೀರೋಯಿನ್ಸ್ ಗಳನ್ನ ನೋಡಿ ಪಾಪ ಅನಿಸ್ತತಿ. ಯಾಕಂದ್ರ ಕಾಶ್ಮೀರದಂತ ಅಷ್ಟೊಂದ್ ಚಳಿ ಇರೋ ಜಾಗದಾಗ ಹೀರೋ ಸೊಟ್ರ ಹಾಕೊಂಡು ಆರಾಮಾಗಿ ಕುತ್ತಿಗೆಗೆ ಈ ಟವಲ್ ಸುತ್ಕೊಂಡ್ ಅದಾನ. ಆದ್ರೆ ಹೀರೋಯಿನ್ ನೋಡ್ರಿ ಸಣ್ಣ ಡ್ರೆಸ್ ಚಳಿಯಾಗದಾಳ. ಸಾಂಗ್ ಮುಗಿತಿದ್ದಂಗ ಸಾರಿಕನ್ ಮನೆಯವರು ಟ್ರಿಪ್ಪಿಗೆ ಹೊಂಟಿರ್ತಾರ. ಸಾರಿಕಾ ಏನ್ ಇನ್ನೂ ಮಲ್ಗೆ ಇದೆಯಾ? ಎದ್ ರೆಡಿಯಾಗೆ. ಸಾರಿಕುಗ ಪೀರಿಯಡ್ ಇರೋದ್ರಿಂದ ಆಕಿ ಬರಲ್ಲ. ಸರಿ ಮಲ್ಕೋ ನೀನು. ಅಕ್ಕ ಹಿಂಗೆಲ್ಲ ನೆಪ ಹೇಳ್ಬೇಡ. ಹೋದ್ ತಿಂಗಳು ನನಗೂ ಮ್ಯಾಥ್ಸ್ ಪೀರಿಯಡ್, ಇಂಗ್ಲಿಷ್ ಪೀರಿಯಡ್, ಸೈನ್ಸ್ ಪೀರಿಯಡ್ ಇತ್ತು. ಅಂದ್ರೂ ಬಂಕ್ ಹಾಕಿ ಟ್ರಿಪ್ಪಿಗೆ ಹೋಗ್ಲಿಲ್ಲ ನಾನು. ಇನ್ನು ನಮ್ ಸುನಿಲನ್ ಫ್ಯಾಂಟಸಿ ಏನಂದ್ರ ನಡು ರಾತ್ರಿಯಾಗ ರೋಡ್ ನಾಗ ನಿಂತ್ಕೊಂಡು ಆಳೋದು. ಬಟ್ ಬೆಳಿಗ್ಗೆ ಹಾಕುದಂಗ ಸಾರಿಕನ್ ಅಳ್ಸೋದು. ಅಯ್ಯೋ ಹಂಗ್ ನೋಡ್ಬೇಡ ಬಂಗಾರು, ನಿನ್ನ ಈ ನೋಟನೆ ಎದುರಿಸೋ ಶಕ್ತಿ ನನಗಿಲ್ಲ. ಇವ್ನ್ ಡೈಲಾಗ್ ಕೇಳಿದ್ಮ್ಯಾಗ ನನ್ ಮಕನು ಹಿಂಗ ಆಗಿತ್ತು. ಆಕ್ಚುಲಿ ಸುನಿಲ ಸಾರಿಕಗ್ ಪ್ರಪೋಸ್ ಮಾಡ್ಬೇಕಂತ ಆಕಿ ಹಿಂದೆನ ಅಡ್ಡಾಡ್ತಿರ್ತಾನ. ಅಯ್ಯೋ ನನ್ ಬಂಗಾರ ಬಾಯಲ್ಲಿ ಬೇಸ್ಕೊಳಕ್ಕೆ ಎಷ್ಟು ಖುಷಿ ಆಗುತ್ತೆ. ಯಾಕಜಿ ಇಲ್ಲಿ ನಿಂತಿ ಪುಟ್ಗೋರಿ ನೋಡಲ್ಲ ಇವತ್ತು? ಇವ್ನ್ ಕೊಡ್ತಾರ ಟಾರ್ಚರ್ ನ ತಡ್ಕನಕ್ ಆಗ್ಲಿಲ್ಲಂಗ ಸಾರಿಕಾ ಇವನಿಗ್ ಬೈತಾಳ. ತೆಗದ್ ಬಿಟ್ಟ ಅಂದ್ರೆ ಹೊಲೆಲ್ಲ ಉದ್ರೋಗ್ಬಿಡ್ಬೇಕು. ಒಂದ್ ಹುಡುಗಿ ಸಾಫ್ಟ್ ಆಗಿ ಮಾತಾಡ್ತಾಳೆ ಅಂದ್ರೆ ಬೇಜಾನ್ ನಕ್ರ ಮಾಡ್ತೇನೆ ನೀನು. ಆದ್ರ ಸಾರಿಕನ್ ಫ್ರೆಂಡ್ ಕೊಡ್ತಾರಂತ ಎಕ್ಸ್ಪ್ರೆಷನ್ ನ ಯಾರ ಕೈಲೂ ಕೊಡಕ್ ಆಗಲ್ಲ. ತೆಗದ್ ಬಿಟ್ಟ ಅಂದ್ರೆ ಹೊಲೆಲ್ಲ ಉದ್ರೋಗ್ಬಿಡ್ಬೇಕು. ಒಂದ್ ಹುಡುಗಿ ಸಾಫ್ಟ್ ಆಗಿ ಮಾತಾಡ್ತಾಳೆ ಅಂದ್ರೆ ಬೇಜಾನ್ ನಕ್ರ ಮಾಡ್ತೇನೆ ನೀನು. ಎಲ್ಲವ ಸುನಿಲ್ನ ಸಾಯಿಸ್ಬೇಕಂತ ಅವ್ರ ಹುಡ್ರ ಜೊತೆಗೆ ಮಚ್ ಹಿಡ್ಕೊಂಡ್ ಬರ್ತಾಳ. ಇಲ್ಲಿ ನೋಡ್ರಿ ಸುನಿಲ್ ಹತ್ರ ಬೈಕ್ ಐತಿ. ಈಗ ಅವನು ಬೈಕ್ ನ ಸ್ಟಾರ್ಟ್ ಮಾಡ್ಕೊಂಡು ಆರಾಮಾಗಿ ಅಲ್ಲಿಂದ ಎಸ್ಕೇಪ್ ಆಗ್ಬೋದಿತ್ತು. ಆದ್ರ ಅಣ್ಣ ಎಂತ ಬುದ್ಧಿವಂತದನ ಮತ್ತೆ ಇಲ್ಲಿ ಏನ್ ಮಾಡ್ತಾನಂತ ನೀವ ನೋಡ್ರಿ. ಬೈಕ್ ನ ಅಲ್ಲೇ ಮಲಗಿಸಿ ಬರಿಗಾಲ ಓಡೋದು ಇವನು. ಎಲ್ಲವ ಕರ್ಕೊಂಬಂದ್ರಂತ ರೌಡಿಗಳು ಎಷ್ಟೊಂದ್ ಸೋಮಾರಿಗಳದಾರ ನೋಡ್ರಿ. ಇವ್ರ ಓಡೋಗಿ ಸುನಿಲನ್ನ ಹಿಡ್ಕೊಂಬರದ್ ಬಿಟ್ಟು ಈ ವಜ್ಜಿನ ಓಡ್ಸಾಕತ್ತಾರ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಆಮೇಲೆ ನಮ್ ಸುನಿಲ ಎನಿ ಟೈಮ್ ಹುಡುಗಿಯಿಂದೇನೆ ತಿರುಗ್ತಿರ್ತಾನ. ಆದ್ರ ಸತಿಗೂ ಆಕೆನ ಅಂಗಿ ಮ್ಯಾಗ ಸಕ್ಸಸ್ ಮತ್ತೆ ಮನಿ ಬಗ್ಗೆ ಲೈನ್ಸ್ ಬರ್ಕಂದಾನ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಸೊ ನಮ್ ಸುನಿಲ ಇದೇ ತರ ಒಂದಿನ ಸಾರಿಕುಗ ಟಾರ್ಚರ್ ಕೊಡಕರ ಎಲ್ಲವ ಅಲ್ಲಿಗೆ ಬರ್ತಾಳ. ಅಕ್ಕ ಒಬ್ಬನೇ ಸಿಕ್ಕವನೆ ಎತ್ಬಿಡ್ಲಾ? ಅವ ನನ್ನ ಬೇಟೆಲೆ ಮತ್ ಇವ್ರನ್ನೆಲ್ಲ ಇದಕ್ಕ ಗೆಣಸ್ ಕೀಳ ಕರ್ಕೊಂಬಂದಿಯ ಜೊತೆಗೆ. ಸೊ ನಮ್ ಎಲ್ಲಮ್ಮ ಸಾರಿಕುನ್ ಎತ್ಕೊಂಡ್ ಹೋಗಾಳ.
ಆಮೇಲೆ ಸುನಿಲಿಗೆ ಹೊಡೆದು ಅವನನ್ನು ಎತ್ಕೊಂಡು ಹೋಕಳ. ಆಕ್ಚುಲಿ ಎಲ್ಲವನ್ ಮಗನ್ನ ನಮ್ ಸುನಿಲ ಸಾಯಿಸಿರೋದ್ಕ ಈಕೀಗ ಅವನ ಮ್ಯಾಗ ಅಷ್ಟು ಸಿಟ್ಟು. ಇನ್ನು ಎಲ್ಲವ ನಗ ಸ್ಟೈಲ್ ಅಂತೂ ನನಗೆ ಬಹಳ ಇಷ್ಟ ಆಯ್ತು. ಎಲ್ಲವ ನಗ್ತರ ಸೀನಿಗೆ ಯಾರ್ ನಗ ಸೌಂಡ್ ಹಾಕಿದ್ರು ಬಹಳ ಕರೆಕ್ಟ್ ಆಗಿ ಸೂಟ್ ಆಕತಿ. ಇನ್ನೇನು ಇವ್ರಿಬ್ರನ್ನ ಎಲ್ಲವ ಸಾಯಿಸ್ತಾಳ ಅನ್ನೋಷ್ಟೊತ್ತಿಗೆ ಅಭಿ ಬಂದು ಸಾರಿಕನ್ ಕಾಪಾಡ್ತಾನ. ಬಟ್ ನಮ್ಮ ಅಭಿ ಅಣ್ಣ ಸುನಿಲನ್ನ ಕಾಪಾಡ್ಲಿಲ್ಲಂಗ ಹಂಗ ಸಾರಿಕನ್ ಕರ್ಕೊಂಡ್ ಅಲ್ಲಿಂದ ಹೋಗ್ಬಿಡ್ತಾನ. ಅವನು ಕರ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಅವ್ರು ಸಾಯಿಸ್ಬಿಡ್ತಾರೆ. ಏನು ನಿನ್ಗೆ ತಲೆ ಕೆಟ್ಟಿದ್ಯಾ? ಇನ್ನೇನು ಎಲ್ಲವ ಸುನಿಲ್ನ ಸಾಯಿಸ್ತಾಳ. ಈಗ ಮುಕ್ಕಾಲ್ ಭಾಗ ಫಿಲಿಂ ಮುಗಿದ್ಮ್ಯಾಗ ನಮಗೆ ಗೊತ್ತಾಕತಿ ಇದೊಂದು ದೆವ್ವದ್ ಫಿಲಿಮು ಅಂತ. ಏನು ದೊಂಬರಾಟ ನಡೀತೈತಾ ಇಲ್ಲಿ? ಆಕ್ಚುಲಿ ನಮ್ ಸುನಿಲ ಸತ್ ಮ್ಯಾಗ ಬೆಕ್ಕಾಗ್ಯಾನ. ಅಲ್ಲಣ್ಣ, ಈ ತರ ರಾಜಮೌಳಿ ಲೆವೆಲ್ಗೆ VFX ಮಾಡೋದ್ರ ಬದ್ಲಿ ನಿಜವಾದ ಬೆಕ್ ಕರ್ಕೊಂಬಂದು ಶೂಟ್ ಮಾಡ್ಬೋದಿತ್ತಲ್ಲ. ಸೊ ಸಾರಿಕಾ ಈ ಬೆಕ್ಕನ ನೋಡಿ ಕಿರ್ಚಿತ್ಕ ಅಭಿ ಮತ್ತೆ ಅವ್ರ ಅಕ್ಕ ರೂಮಿಗೆ ಬರ್ತಾರ. ಈಗ ಒಂದ್ ಕೆಲಸ ಮಾಡು, ನೀನ್ ಹೋಗಿ ಫ್ರೆಶ್ ಅಪ್ ಆಗು, ಎಲ್ಲ ಸರಿ ಹೋಗುತ್ತೆ. ಅಕ್ಕ ನೀನ್ ಎದರಿಕೆ ಬೇಕಾಗಿರೋದು ಈ ಬೆಕ್ ನೋಡಿ ಅಲ್ಲ, ಇಲ್ಲಿ ಸೊಕೇಶ್ನಾಗಿರ ಅಂತ ಡೋರೆಮಾನಿನ್ ಗೊಂಬಿ ನೋಡಿ. ನೋಡು ಎಷ್ಟು ಮಟ್ಟಿಗೆ ಭಯ ಬರಂಗೈತೆ ಆ ಗೊಂಬಿ. ಒಂದ್ಸಲ ಗ್ರಾಫಿಕ್ಸ್ ಇಂದ ಮಾಡಿರೋ ಬೆಕ್ಕು ಹಾಲ್ನ ಹೆಂಗ್ ಕುಡಿತದಂತ ನೋಡ್ರಪ್ಪ. ಸೊ ಸಾರಿಕಾ ರತ್ಗಿ ತಿರುಪತಿಗೆ ಫೈಲ್ ನ ತಗೊಂಡ್ ಹೋಗ್ಬೇಕಂತ ನಮಗೆ ಗೊತ್ತಾಗತಿ. ನೋಡೋ, ಇವ್ರು ಯಾವ್ದೋ ಡಾಕ್ಯುಮೆಂಟ್ಸ್ ಮರ್ತೊಟ್ಟೋಗಿದ್ದಾರೆ, ಹೇಗಾದ್ರೂ ಮಾಡಿ ಅವ್ರಿಗೆ ತಲುಪಿಸ್ಬೇಕು. ಆಗ್ಲೇ ಸಾರಿಕನ್ ರೂಮ್ ನಾಗ ಇದ್ದಂತ ಈ ಡೋರೆಮಾನಿನ್ ಗೊಂಬಿ ಈಗ ಹಾಲಿಗೆ ಬಂದತಿ. ಸೊ ಅತ್ಕೆಮ್ಮ ಊರಿಗೆ ಹೋಗ್ತಿರೋದ್ರಿಂದ ಸಾರಿಕಾ ಹೊಸ್ದಾಗ್ ಮದುವೆ ಆಗಿರಂತ ಆಕಿ ಫ್ರೆಂಡ್ ನ ಮನೆಗೆ ಉಳ್ಕನಕ ಕರಿತಾಳ. ಮನೇಲಿ ನಾನು ಒಬ್ಳೇ ಇರ್ಬೇಕು, ಭಯ ಆಗುತ್ತೆ. ಬರ್ತೀಯಾ? ಹಲೋ, ಬನ್ನಿ ಒಳಗಡೆ. ಇವ್ರು ನೋಡ್ರಿ ಎರಡ ದಿನ ಉಳ್ಕನಕ ಇಷ್ಟೊಂದ್ ದೊಡ್ಡ ಲಗೇಜ್ ತಗೊಂಬಂದ್ರ ಮನೆಗೆ. ಈಗ ನಮ್ ಸಾರಿಕಾ ಅಕ್ಕುಗ ಹೆವಿ ಹೆದರಿಕೆ ಆಗತೈತಿ. ಇಲ್ಲ ಇಲ್ಲ, ಅದ್ ಕನ್ನಡಿ ಹೊಡ್ಕೊಂಡ್ ಬಂತು, ನಾನ್ ನೋಡ್ದೆ. ಈಕಿ ಬಿಹೇವಿಯರ್ ಇಂದ ತಲಿ ಕೆಟ್ಟದ್ಕ ನಮ್ ಹೀರೋ ಈಕಿಗ್ ಬೈತಾನ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಹುಚ್ಚು ತರ ಆಡ್ತಾ ಇದ್ಯಾ? ಇನ್ನೇನು ಬಾಯ್ ಫ್ರೆಂಡ್ ಬೈದ್ರದ್ರಿಂದ ಸಾರಿಕಾ ಮುನಿಸ್ಕೊಂತಾಳ. ನನ್ ಭಾವನೆಗಳು ನಿನಗೆ ಅರ್ಥ ಆಗ್ತಿಲ್ವಾ? ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರಂಗ ಹೆಣ್ಮಕ್ಳು ಮುನಿಸ್ಕೊಂಡ್ರಂದ್ರ ಅವ್ರಿಗೆ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಒಂದ್ ಸಾಂಗ್ ಮುಗ್ದ ಹೋಗತಿ. ಕೊನೆಗೆ ನಮ್ಮ ಅಭಿ ಅಣ್ಣ ಕಂಪ್ಲೀಟ್ ಆಗಿ ದೆವ್ವ ಆಗಿ ಕನ್ವರ್ಟ ಆಗ್ಬಿಡ್ತಾನ. ಈಗ ನಮ್ ಸಾರಿಕಾ ಅಕ್ಕ ದೆವ್ವನ್ನ ಓಡ್ಸಕ್ಕೋಸ್ಕರ ತನ್ನನ್ ತಾನು ಸ್ಯಾಕ್ರಿಫೈಸ್ ಮಾಡ್ಕೊಳಕ್ ತಯಾರಾಗ್ಬಿಡ್ತಾಳ. ನಾನ್ ಬದುಕಿದ್ರೆ ತಾನೇ ಇವ್ರಿಗೆಲ್ಲ ತೊಂದ್ರೆ ಕೊಡೋದು. ಈಗ ಸಾರಿಕಾ ದೆವ್ವಗ ಲವ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳ. ಅದನ್ನೇ ನಿನ್ ಪ್ರೀತಿ ಅಂದ್ಕೊಂಡು ನಿನ್ ಮನ್ಸ್ನ ನೀನೇ ಕೆಡಿಸ್ಕೊಂಡಿದ್ದಕ್ಕೆ ನಾನ್ ಜವಾಬ್ದಾರಿನ. ಸೊ ಈಕೆ ಕೊರೆಯೋದನ್ನೆಲ್ಲ ತಡ್ಕನಕ್ ಆಗ್ಲಿಲ್ದಂಗ ಹೀರೋನ್ ಮೈ ಒಳಗಿದ್ದಂತ ಸುನಿಲನ್ ದೆವ್ವ ಹೊರಗ್ ಬಂದ್ಬಿಡ್ತತಿ. ಇಲ್ಲಿಗೆ ದೆವ್ವನ್ನ ತೋರ್ಸ್ಲಿಲ್ದಂಗ ನನಗೆ ಎದುರಿಸಿದಂತ ಈ ದೆವ್ವದ್ ಫಿಲಿಮು ಮುಗಿತತಿ. ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿದು ಡೌನ್ ಫಾಲ್ ಹೆಂಗಾತು ಅನ್ನೋದ್ರ ಬಗ್ಗೆ ನಾನೊಂದು ಕಂಪ್ಲೀಟ್ ಆಗಿ ಮತ್ತೆ ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಮಾಡೀನಿ. ಸೊ ಆ ವಿಡಿಯೋನ ನಾನು ನನ್ನ ಹೊಸ ಚಾನಲ್ ಹಾಕಿನಿ. ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್, ಪಿನ್ಡ್ ಕಾಮೆಂಟ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ನಾಗ ಹಾಕಿರ್ತೀನಿ. ದಯವಿಟ್ಟು ಹೋಗಿ ನೋಡ್ರಿ. ಯಾಕಪ್ಪ ಅಂದ್ರೆ ಆ ಚಾನಲ್ ನಾಗ ನನಗೆ ನಿಮ್ ಸಪೋರ್ಟ್ ಬೇಕೇ ಬೇಕು. ಸೊ ಈ ವಿಡಿಯೋನ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಮಾಡಿರೋಂತ ಜೋಕ್ ಗಳೆಲ್ಲ ಫಿಲಿಂ ಒಳಗಡೆ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.